ವಿಶ್ವಕಪ್ ಇತಿಹಾಸದಲ್ಲಿ ಭಾರತ ನಡೆದು ಬಂದ ಹಾದಿಯನ್ನು ಒಂದ್ಸತಿ ಮೆಲುಕಾಗ್ಬಿಡೋಣ. 2007 MS ಧೋನಿ ನೇತೃತ್ವದಲ್ಲಿ ಚಾಂಪಿಯನ್ಸ್ ಆಗಿತ್ತು ಭಾರತ. 2009 ಸೂಪರ್ 8 ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯುವಲ್ಲಿ ವಿಫಲವಾಯಿತು. 2010 ಸೂಪರ್ 8 ಸೆಮಿಫೈನಲ್ಗೆ ಅರ್ಹತೆ ಪಡೆಯಲು ವಿಫಲವಾಯಿತು. ಅಗೇನ್ ನ್ಯೂಜಿಲೆಂಡ್ ಎದುರಿಗೆ ಸೋತಿದ್ದು. 2012 ಸೂಪರ್ 8 ಸೆಮಿಫೈನಲ್ಗೆ ಅರ್ಹತೆ ಪಡೆಯಲು ವಿಫಲ. ಅಗೇನ್ ನ್ಯೂಜಿಲೆಂಡ್ ಎದುರಿಗೆ ಸೋತಿದ್ದು. 2014 ರನ್ನರ್ ಅಪ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ಧ ಸೋಲು. 2016 ಸೆಮಿಫೈನಲ್ ವೆಸ್ಟ್ ಇಂಡೀಸ್ ವಿರುದ್ಧ ಸೋಲು. 2021 ಸೂಪರ್ 12 ಸೆಮಿಫೈನಲ್ ತಲುಪುವಲ್ಲಿ ವಿಫಲ. ಇಲ್ಲಿ ಕೂಡ ನಾವು ನ್ಯೂಜಿಲೆಂಡ್ ಎದುರಿಗೆ ಸೋತಿದ್ದು. 2022 ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ ಸೋಲು. ಇದೀಗ ಅಂತೂ ಇಂತೂ 2026ರಲ್ಲಿ ಭಾರತ ಫೈನಲ್ಗೆ ಬಂದಿದೆ. ದಾಪಗಾಲಿಟ್ಟು ಬಂದಿದೆ. ಬಲಿಷ್ಠವಾದ ಸೌತ್ ಆಫ್ರಿಕಾ ತಂಡದೆದುರಿಗೆ ಮಾತ್ರ ಸೋಲನ್ನು ಕಂಡು ಉಳಿದೆಲ್ಲ ಪಂದ್ಯಗಳನ್ನು ಗೆದ್ದು ಬೀಗಿದೆ ಭಾರತ. ಆದರೆ ಆ ಬಲಿಷ್ಠವಾದ ಸೌತ್ ಆಫ್ರಿಕಾ ತಂಡವನ್ನು ಕೂಡ ನ್ಯೂಜಿಲೆಂಡ್ ಮಣಿಸಿದೆ. ಇದನ್ನ ಕೂಡ ಗಮನಿಸಬೇಕು ನಾವು. ಸೊ ಹಾಗಾದ್ರೆ ಏನಾಗಬಹುದು? ಕರೆ ಮಾಡಿ ಮಾತಾಡಿ, ನಿಮ್ಮ ಅಭಿಪ್ರಾಯಗಳೇನಿವೆ ಅದನ್ನು ನಮ್ಮೊಂದಿಗೆ ತಿಳಿಸಿ. ಅಭಿಷೇಕ್ ಶರ್ಮಾ, ಈ ಹಿಂದಿನ ಸೀರೀಸ್ ಅಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಂತಹ ಅಭಿಷೇಕ್ ಶರ್ಮಾ ಇಡೀ ಈ ಸೀರೀಸ್ ಅಲ್ಲಿ ಅವರು ಫಾರ್ಮಿಗೆ ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥ ಮಾತುಗಳಿವೆ. ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬರ್ಬೋದಾ ಇಲ್ವಾ ಏನು ಅಂತ ಹೇಳಿ ಇದೀಗ ನಮ್ಮ ಜೊತೆ ಲೋಕೇಶ್ ಅಂತ ಹೇಳಿ ಚಿಕ್ಕಮಗಳೂರಿನಿಂದ ಇನ್ನೊಬ್ರು ಕಾಲರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಲೋಕೇಶ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಲ್ವಾ ಸರ್? ಟೀಮ್ ಇಂಡಿಯಾ ಫೈನಲ್ ಬಂದಿದೆ. ನಿಮ್ಗೇನ್ ಅನಿಸ್ತಾ ಇದೆ? ಟೀಮ್ ಇಂಡಿಯಾಗೆ ಯಾವ ರೀತಿ ವಿಶ್ ಮಾಡಬೇಕು ಅಂತ ಅನಿಸ್ತಿದೆ ಮತ್ತು ಯಾರ್ಯಾರು ಆಡ್ಬೇಕು ಯಾರು ಆಡಬಾರ್ದು ಅಂತ ನಿಮ್ಗೆ ಅನಿಸ್ತಿದೆ ಲೋಕೇಶ್? ಸೇಮ್ ಟೀಮ್ ಇದ್ರೆ ಚೆನ್ನಾಗಿರ್ತದೆ. ಸೇಮ್ ಟೀಮ್ ಇದ್ರೆ ಸೇಮ್ ಟೀಮ್ ಚೆನ್ನಾಗಿರ್ತದೆ. ಗೆಲುವೆ ಸೋಲಿನ ಸೋಪಾನ ಅಂತ ಹೇಳಿದ್ರೆ, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿದ್ರೆ ದೊಡ್ಡವರು. ಅದೇ ರೀತಿ ಸೋಲೆ ಏನು ದೊಡ್ಡದೇನಿದಲ್ಲ. ಅಭಿಷೇಕ್ ಶರ್ಮಾ ಅಷ್ಟು ಮ್ಯಾಚ್ ಫೇಲ್ ಆದ್ರೂ ಕೂಡ ಈ ಮ್ಯಾಚ್ ಸಕ್ಸಸ್ ಆದ್ರೆ ಯಾವುದೇ ಕಾರಣಕ್ಕೂ ವ್ಯಕ್ತಿನ ನಾವು ದೂಷಣೆ ಮಾಡಬಾರ್ದು. ಯಾಕಂದ್ರೆ ಮೇ ಬಿ 2020 ಅಥವಾ 21 ವರ್ಲ್ಡ್ ಕಪ್ ಅನ್ಸುತ್ತೆ, ವಿರಾಟ್ ಕೊಹ್ಲಿ ಹಿಂಗೆ ಆಡಿದ್ರು. ಎಲ್ಲಾ ಮ್ಯಾಚ್ ಗಳಲ್ಲಿ ಕೂಡ ವಿರಾಟ್ ಕೊಹ್ಲಿ ಫಾರ್ಮಲ್ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದ್ರೆ ಫೈನಲ್ ಮ್ಯಾಚ್ ಅಲ್ಲಿ 78 ರನ್ ಮಾಡಿ ಗೆಲ್ಸಿದ್ರು ಭಾರತವನ್ನ. ಒಂದ್ ವೇಳೆ ಅವ್ರನ್ನ ಹೊರಗಿಟ್ರು ಕೂಡ ಮತ್ತೆ ಅವ್ರಿದ್ರೆ ಚೆನ್ನಾಗಿತ್ತು ಅನ್ನೋ ಪಶ್ಚಾತ್ತಾಪ ಪಡಕ್ಕಿಂತ ಇದ್ದು ಆಡ್ಸೋದು ಒಳ್ಳೇದಲ್ವಾ? ಎಕ್ಸಾಕ್ಟ್ಲಿ. ಅದೇ ಯಾಕಂದ್ರೆ ಯಾವ್ದೇ ವ್ಯಕ್ತಿನ ಒಂದ್ ಕಾರಣದಿಂದ ನಾವು ದೂರ ಇಡಕ್ ಆಗಲ್ಲ. ಯಾವ ಟೈಮಲ್ಲಿ ಏನೇನಾಗುತ್ತೆ ಯಾವ್ದು ಗೊತ್ತಾಗಲ್ಲ ಸರ್. ಅಲ್ವಾ? ಹಂಗಾಗಿ ಅಭಿಷೇಕ್ ಶರ್ಮನ್ ಆಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ? ಅಭಿಷೇಕ್ ಶರ್ಮಾ ಆಡಿಸ್ಬೇಕು ಸರ್. ಆಡ್ಸಿದ್ರೆ ಒಳ್ಳೇದೇ, ತುಂಬಾ ಒಳ್ಳೇದು. ಆದ್ರೆ ನಮ್ಮಲ್ಲಿ ಆಲ್ರೌಂಡ್ ಕೊರತೆ ಇದೆ ಸರ್. ಅದೇ ಸ್ವಲ್ಪ ಇದು ಆಲ್ರೌಂಡರ್ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಆಚೆ ಇಲ್ಲಿ ನ್ಯೂಜಿಲೆಂಡ್ ಟೀಮ್ ಅನ್ನು ನೋಡಿದಾಗ ಸ್ಯಾಂಟ್ನರ್ ಇಂದ ಹಿಡಿದು ಸುಮಾರು ಒಂದು 6-7 ಜನ ಆಲ್ರೌಂಡರ್ ಇದ್ದಾರೆ. 7 ಜನ ಆಲ್ರೌಂಡರ್ಸ್ 4 ಜನ ಅಲ್ಲಿ. ಅಭಿಷೇಕ್ ಶರ್ಮಾ ಮಾಡ್ತಾರೆ, ಬೌಲಿಂಗ್ ಮಾಡ್ತಾ ಇಲ್ಲ ಅವ್ರಿಗೆ. ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕೆಲವೊಮ್ಮೆ ಬೆಳ್ಳಿಕೆ ಚೆನ್ನಾಗಿ ಆಲ್ರೌಂಡರ್ ಅಷ್ಟೇ. ಹೆಂಗೆ ವಾಷಿಂಗ್ಟನ್ ಸುಂದರನ್ ಆಡಿಸ್ಬೇಕು ಅಂತ ಏನಾದ್ರು ಅನಿಸ್ತಿದೆ ನಿಮ್ಗೆ? ಇಲ್ಲ, ಯಾವಾಗ ಸೀರೀಸ್ ಎಲ್ಲ ಆಡಿಲ್ಲ ಸರ್. ಅದು ಅನುಭವ ಇಲ್ಲಲ್ವಾ? ಎಸ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಕರೆಗಾಗಿ. ಸೊ ಭಾರತದ ನೆಲದಲ್ಲೇ ಇದಾಗ್ತಾ ಇರೋದ್ರಿಂದ ಒಂಥರ ಹೋಮ್ ಗ್ರೌಂಡ್ ಭಾರತಕ್ಕೆ. ಇದು ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಇದು ಹೋಮ್ ಗ್ರೌಂಡ್ ಇದ್ದಂಗೆ. ಸೊ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ. ಮತ್ತೊಂದು ಕಡೆ ಹೈಲಿ ಡಿಪೆಂಡೆನ್ಸಿ ಆನ್ ಬುಮ್ರಾ, ಜಸ್ಪ್ರೀತ್ ಬುಮ್ರಾ. ಯಾಕಂದ್ರೆ ಕಳೆದ ಮ್ಯಾಚ್ ಅನ್ನ ನೀವು ಪರಿಗಣಿಸಿದ್ರೆ ಭಾರತ ಆಲ್ಮೋಸ್ಟ್ ಸೋಲುತ್ತೆ ಅಂತಾನೆ ಎಲ್ಲರೂ ಕೂಡ ಪರಿಗಣಿಸಿದ್ರು ಇಂಗ್ಲೆಂಡ್ ಎದುರಿಗೆ. ಆದ್ರೆ ಬುಮ್ರಾ ಹಾಕಿದಂತಹ 18ನೇ ಓವರ್ ಏನಿದೆ, 18ನೇ ಓವರ್ ಮತ್ತು 16ನೇ ಓವರ್, ಇದು ಭಾರತವನ್ನ ಗೆಲ್ಲಿಸೋಕೆ ದೊಡ್ಡ ಮಟ್ಟದಲ್ಲಿ ಸಫಲ ಆಯಿತು. ಇನ್ ಕೇಸ್ ಆಫ್ ಬುಮ್ರಾ ಅವತ್ತು ಫೇಲ್ ಆಗಿದ್ದಿದ್ರೆ ಇವತ್ತು ಫೈನಲ್ ಅಲ್ಲಿ ಭಾರತ ಇರ್ತಾನೆ ಇರಲಿಲ್ಲ. ಹಾಗಾಗಿ ಬುಮ್ರಾ ಮೇಲೆ ಕೂಡ ಹೈಲಿ ಡಿಪೆಂಡೆನ್ಸಿ, ಮತ್ತೊಂದು ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮೇಲೆ ಡಿಪೆಂಡೆನ್ಸಿ, ಇನ್ನೊಂದು ಕಡೆಯಲ್ಲಿ ಕೆಲವು ಮಾತುಗಳಿವೆ ಏನಂತ ಹೇಳಿದ್ರೆ ಅನುಭವದ ಕೊರತೆ ಈ ಟೀಮಲ್ಲಿ ಕಾಣಿಸ್ತಾ ಇದೆ ಅಂತ. ಅನುಭವದ ಕೊರತೆ ಇವತ್ತು ಅಭಿಷೇಕ್ ಶರ್ಮಾ ಆಗಿರಲಿ, ತಿಲಕ್ ವರ್ಮಾ ಆಗಿರಲಿ, ಅಥವಾ ಅರ್ಶ್ದೀಪ್ ಸಿಂಗ್ ಆಗಿರಲಿ, ವರುಣ್ ಚಕ್ರವರ್ತಿ ಆಗಿರಲಿ,
ರಿಂಕು ಸಿಂಗ್ ಆಗಿರಲಿ, ಇವರೆಲ್ಲರೂ ಕೂಡ ತಮ್ಮ ಪ್ರಥಮ ವರ್ಲ್ಡ್ ಕಪ್ ಅನ್ನು ಆಡ್ತಾ ಇದ್ದಾರೆ. ಇಲ್ಲಿ ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಇವರೆಲ್ಲರೂ ಕೂಡ ಅನುಭವಿ ಆಟಗಾರರು. ಆದರೆ ಉಳಿದವರೆಲ್ಲರೂ ಕೂಡ ಅನುಭವದ ಕೊರತೆ ಇಲ್ಲಿ ಕಾಡ್ತಾ ಇದೆ. ಹಾಗಾಗಿ ಭಾರತ ಬೇರೆ ಸೀರೀಸ್ಗಳಲ್ಲಿ ಅಬ್ಬರಿಸಿ ಬಬ್ಬಿರಿದ್ರು ಕೂಡ ಸೆಮಿಫೈನಲ್ ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಆಜುಬಾಜಲ್ಲಿ ಗೆದ್ಕೊಂಡು ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ವಾಟ್ಸೋ ಎವರ್, ಆಸ್ ಎ ಇಂಡಿಯನ್ ವಿ ಮಸ್ಟ್ ಸಪೋರ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆ್ಯಂಡ್ ವಿ ವಿಲ್ ಸಪೋರ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್. ಗೆದ್ದು ಬೀಗಲೇಬೇಕು. ಸೂರ್ಯಕುಮಾರ್ ಅವರ ನೇತೃತ್ವದಲ್ಲಿ ಈ ತಂಡ ಎಗ್ಗಿಲ್ಲದೇನು ಮುಂದೆ ಸಾಗ್ತಾ ಇದೆ. ಇದೊಂದು ಬಾರಿ ಎಲ್ಲರೂ ಕೂಡ ತಮ್ಮ ತಮ್ಮ ಬೆಸ್ಟ್ ಫಾರ್ಮ್ ಅನ್ನ ಪ್ರದರ್ಶನ ಮಾಡಿಬಿಟ್ರೆ ನ್ಯೂಜಿಲ್ಯಾಂಡ್ ಅನ್ನ ಸೋಲ್ಸೋದು ಕೂಡ ಅದೇನು ಅಚ್ಚರಿಯ ವಿಚಾರ ಅಲ್ಲ ಅಂತ ಅನಿಸ್ತಾ ಇದೆ. ಅದ್ರ ಜೊತೆಯಲ್ಲೇ ನ್ಯೂಜಿಲ್ಯಾಂಡ್ ಟೀಮ್ ಅನ್ನು ನಾವೊಮ್ಮೆ ಪರಿಗಣಿಸಿದಾಗ ಫಿನ್ ಆಲನ್ ಅನ್ನುವಂಥ ರಾಕ್ಷಸ ಬ್ಯಾಟ್ಸ್ಮನ್ ಅನ್ನು ನಾವು ಇಲ್ಲಿ ಯಾವ ರೀತಿ ಕೆಡಬೇಕು ಅನ್ನೋದನ್ನ ಕೂಡ ನಾವು ಪ್ರೀಪ್ಲಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದ್ರೆ ಫಿನ್ ಆಲನ್ ಇಡೀ ಈ ಸೀರೀಸಲ್ಲಿ ಆಡ್ಕೊಂಡು ಬಂದ ವಿಧಾನ ಇದೆಯಲ್ಲ, ಅಬ್ಬರಿಸಿ ಬೊಬ್ಬಿರಿದಿದ್ರು ಫಿನ್ ಆಲನ್. ಸೊ ಫಿನ್ ಆಲನ್ ಅನ್ನ ಯಾವ ರೀತಿ ಇದು ಮಾಡಬೇಕು, ಸ್ಯಾಂಟ್ನರ್ ಅವರನ್ನ ಯಾವ ರೀತಿ ಕಟ್ಟಿ ಹಾಕಬೇಕು, ಮತ್ತು ಆಲ್ರೌಂಡರ್ಗಳೇ ಈ ತಂಡದಲ್ಲಿ ತುಂಬಿಕೊಂಡಿರೋದ್ರಿಂದ ಸೊ ಅದನ್ನು ಯಾವ ರೀತಿ ಮಣಿಸಬೇಕು ಅನ್ನುವಂಥ ಒಂದು ಟಫ್ ಸಿಚುವೇಶನ್ ಕೂಡ ಇವತ್ತು ಭಾರತದ ಮೇಲಿದೆ. ಸೊ ಯಾವ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಇವತ್ತೇ ಹೆಣೆಯಲಾಗುತ್ತೆ, ಸೂರ್ಯಕುಮಾರ್ ಯಾದವ್ ಯಾವ ರೀತಿಯ ಪ್ಲಾನ್ಗಳನ್ನು ಮಾಡ್ತಾರೆ ಅದನ್ನ ಇನ್ನಷ್ಟೇ ನಾವು ಕಾದು ನೋಡಬೇಕು. ಬಟ್ ಒಟ್ಟಾರೆ ಆಗಿ ಭಾರತ ಗೆದ್ದಲೇಬೇಕು ಅಂತ ಹೇಳಿ ನಮ್ಮೆಲ್ಲರ